ದಿನ ಬೆಳಗ್ಗೆ ಎದ್ದು ನೋಡಿದಾಗ ನಿಮ್ಮ ಮನೆಯ ಕಿಟಕಿ ಬಳಿ, ಬಾಲ್ಕನಿಯಲ್ಲಿ, ಅಟ್ಟದ ಮೇಲೆ ಅಥವಾ ಮನೆಯ ಯಾವುದಾದರೂ ಮೂಲೆಯಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಿರುವುದು ನಿಮ್ಮ ಗಮನಕ್ಕೆ ಬಂದರೆ ನೀವು ಏನು ಮಾಡುತ್ತೀರಿ? ಅದನ್ನು ಹಾಗೆಯೇ ಬಿಡುತ್ತೀರಾ? ಅಥವಾ ತಕ್ಷಣ ತೆಗೆದು ಹೊರಗೆ ಎಸೆಯುತ್ತೀರಾ? ನಿಮಗೆ ಗೊತ್ತೇ, ನಮ್ಮ ಹಿರಿಯರ ನಂಬಿಕೆಗಳ ಪ್ರಕಾರ ಮನೆಯಲ್ಲಿ ಪಕ್ಷಿಗಳು ಬಂದು ಗೂಡು ಕಟ್ಟುವುದು ಸಾಮಾನ್ಯ ವಿಷಯವಲ್ಲ. ಕೆಲವು ಪಕ್ಷಿಗಳು ಗೂಡು ಕಟ್ಟಿದರೆ ಅದನ್ನು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮತ್ತೆ ಕೆಲವು ಪಕ್ಷಿಗಳ ಗೂಡುಗಳನ್ನು ಅಶುಭದ ಸಂಕೇತವೆಂದು ನಂಬಲಾಗುತ್ತದೆ. ಹಾಗಾದರೆ ಯಾವ ಪಕ್ಷಿ ಗೂಡು ಕಟ್ಟಿದರೆ ಶುಭ? ಯಾವ ಪಕ್ಷಿ ಗೂಡು ಕಟ್ಟಿದರೆ ಅಶುಭ? ಕಾಗೆ ಮನೆಯಲ್ಲಿ ಗೂಡು ಕಟ್ಟಿದರೆ ಏನಾಗುತ್ತದೆ? ಗುಬ್ಬಚ್ಚಿ ಗೂಡು ಕಟ್ಟಿದರೆ ನಿಜವಾಗಿಯೂ ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತದೆಯೇ? ಇವೆಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 1. ಮನೆಯಲ್ಲಿ ಪಕ್ಷಿಗಳು ಗೂಡು ಕಟ್ಟಿದರೆ ಶುಭವೇ? ವಾಸ್ತು ಮತ್ತು ಜನಪದ ನಂಬಿಕೆಗಳ ಪ್ರಕಾರ ಪಕ್ಷಿಗಳು ಮನೆಯಲ್ಲಿ ಬಂದು ಗೂಡು ಕಟ್ಟುವುದನ್ನು ಹಲವರು ಸಂತೋಷ, ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿಯ ಸಂಕೇತ ಎಂದು ಪರಿಗಣಿಸುತ್ತಾರೆ. ಪಕ್ಷಿಗಳು ತಮ್ಮ ಗೂಡಿಗಾಗಿ ಸುರಕ್ಷಿತವಾದ ಸ್ಥಳವನ್ನು ಹುಡುಕುತ್ತವೆ. ನಿಮ್ಮ ಮನೆಯ ಒಂದು ಜಾಗವನ್ನು ಅವು ಸುರಕ್ಷಿತವೆಂದು ಭಾವಿಸಿ ಅಲ್ಲಿ ಗೂಡು ಕಟ್ಟಿದರೆ ಅದನ್ನು ಹಿರಿಯರು ಒಳ್ಳೆಯ ಸೂಚನೆಯಾಗಿ ನೋಡುತ್ತಿದ್ದರು. ಪಕ್ಷಿಗಳು ಗೂಡು ಕಟ್ಟಿರುವ ಮನೆಯಲ್ಲಿ ಕುಟುಂಬದ ಸದಸ್ಯರಿಗೆ ನೆಮ್ಮದಿ, ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಆದರೆ ಒಂದು ಮುಖ್ಯ ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಇವು ಧಾರ್ಮಿಕ, ವಾಸ್ತು ಮತ್ತು ಜನಪದ ನಂಬಿಕೆಗಳು. ವೈಜ್ಞಾನಿಕವಾಗಿ ಪಕ್ಷಿಯ ಗೂಡು ಕಟ್ಟುವುದರಿಂದ ಭವಿಷ್ಯದಲ್ಲಿ ಖಚಿತವಾಗಿ ಇಂತಹ ಘಟನೆಗಳು ನಡೆಯುತ್ತವೆ ಎಂದು ಹೇಳಲು ಸಾಧ್ಯವಿಲ್ಲ. 2. ನಕಾರಾತ್ಮಕತೆ ದೂರಾಗುವ ಸಂಕೇತ. ಕೆಲವು ನಂಬಿಕೆಗಳ ಪ್ರಕಾರ ಪಕ್ಷಿಗಳು ಮನೆಯಲ್ಲಿ ಗೂಡು ಕಟ್ಟಿದರೆ ಆ ಮನೆಯಲ್ಲಿ ಇರುವ ನಕಾರಾತ್ಮಕ ವಾತಾವರಣ ಕಡಿಮೆಯಾಗುತ್ತದೆ ಎಂದು ನಂಬಲಾಗುತ್ತದೆ. ಪಕ್ಷಿಗಳು ಸ್ವತಂತ್ರತೆ ಮತ್ತು ಪ್ರಕೃತಿಯ ಸಂಕೇತ. ಅವು ಮನೆಯ ಸುತ್ತಮುತ್ತ ಓಡಾಡುವುದು, ಚಿಲಿಪಿಲಿ ಧ್ವನಿ ಮಾಡುವುದು ಮನೆಯ ವಾತಾವರಣಕ್ಕೆ ಸಂತೋಷವನ್ನು ತರುತ್ತದೆ. ಹೀಗಾಗಿ ಪಕ್ಷಿಗಳ ಆಗಮನವನ್ನು ಧನಾತ್ಮಕ ಶಕ್ತಿಯ ಸಂಕೇತ ಎಂದು ಹಿರಿಯರು ಪರಿಗಣಿಸುತ್ತಿದ್ದರು. 3. ಗುಬ್ಬಚ್ಚಿ ಗೂಡು ಕಟ್ಟಿದರೆ ವಿಶೇಷ ಶುಭ. ಹಿಂದಿನ ಕಾಲದಲ್ಲಿ ಬಹುತೇಕ ಮನೆಗಳಲ್ಲಿ ಗುಬ್ಬಚ್ಚಿಗಳ ಗೂಡು ಕಾಣಿಸುತ್ತಿತ್ತು. ಮನೆಯ ಮೇಲ್ಚಾವಣಿ, ಕಿಟಕಿ, ಅಟ್ಟ ಅಥವಾ ಗೋಡೆಯ ಸಣ್ಣ ಜಾಗಗಳಲ್ಲಿ ಗುಬ್ಬಚ್ಚಿಗಳು ಗೂಡು ಕಟ್ಟುತ್ತಿದ್ದವು. ನಮ್ಮ ಹಿರಿಯರ ನಂಬಿಕೆಯ ಪ್ರಕಾರ ಗುಬ್ಬಚ್ಚಿ ಮನೆಯಲ್ಲಿ ಗೂಡು ಕಟ್ಟುವುದು ಅತ್ಯಂತ ಶುಭ. ಇದು ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಕೆಲವು ನಂಬಿಕೆಗಳ ಪ್ರಕಾರ ಗುಬ್ಬಚ್ಚಿ ಗೂಡು ಕಟ್ಟಿರುವ ಮನೆಯಲ್ಲಿ ಕುಟುಂಬದ ಸದಸ್ಯರ ನಡುವಿನ ಮನಸ್ತಾಪಗಳು ಕಡಿಮೆಯಾಗುತ್ತವೆ ಮತ್ತು ಕೌಟುಂಬಿಕ ಶಾಂತಿ ಹೆಚ್ಚಾಗುತ್ತದೆ ಎನ್ನಲಾಗುತ್ತದೆ. ಅಷ್ಟೇ ಅಲ್ಲದೆ ಗುಬ್ಬಚ್ಚಿ ಗೂಡು ಕಟ್ಟಿದರೆ ಮನೆಗೆ ಧನದ ಆಗಮನವಾಗುತ್ತದೆ, ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ. 4. ಗೂಡಿನಲ್ಲಿ ಮೊಟ್ಟೆ ಅಥವಾ ಮರಿಗಳು ಇದ್ದರೆ. ಒಂದು ಪಕ್ಷಿ ಗೂಡು ಕಟ್ಟಿದೆ ಎಂದಾಕ್ಷಣ ಅದನ್ನು ತೆಗೆದುಹಾಕುವುದು ಸರಿಯಲ್ಲ. ವಿಶೇಷವಾಗಿ ಗೂಡಿನಲ್ಲಿ ಮೊಟ್ಟೆಗಳು ಅಥವಾ ಚಿಕ್ಕ ಮರಿಗಳು ಇದ್ದರೆ ಅವುಗಳನ್ನು ಡಿಸ್ಟರ್ಬ್ ಮಾಡದೆ ಸುರಕ್ಷಿತವಾಗಿರಲು ಬಿಡುವುದು ಉತ್ತಮ. ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ. ಆದ್ದರಿಂದ ನಂಬಿಕೆ ಏನೇ ಇರಲಿ, ಪಕ್ಷಿಗಳ ಗೂಡನ್ನು ಅನಗತ್ಯವಾಗಿ ನಾಶ ಮಾಡದೆ ಅವುಗಳಿಗೆ ಸುರಕ್ಷಿತ ಸ್ಥಳ ನೀಡುವುದು ಮಾನವೀಯತೆಯ ಸಂಕೇತ. 5. ಮನೆಯಲ್ಲಿ ಕಾಗೆ ಗೂಡು ಕಟ್ಟಿದರೆ. ಇನ್ನು ಹಲವರಿಗೆ ಕಾಡುವ ಪ್ರಶ್ನೆ: ಮನೆಯಲ್ಲಿ ಕಾಗೆ ಗೂಡು ಕಟ್ಟಿದರೆ ಏನಾಗುತ್ತದೆ? ಜನಪದ ನಂಬಿಕೆಗಳಲ್ಲಿ ಕಾಗೆಯನ್ನು ಕೆಲವೊಮ್ಮೆ ಅಶುಭದ ಸಂಕೇತವಾಗಿ ನೋಡಲಾಗುತ್ತದೆ. ಆದ್ದರಿಂದ ಕಾಗೆ ಮನೆಯ ಒಳಭಾಗದಲ್ಲಿ ಗೂಡು ಕಟ್ಟಿದರೆ ಅದನ್ನು ಕೆಲವರು ನಕಾರಾತ್ಮಕ ಸೂಚನೆ ಎಂದು ಪರಿಗಣಿಸುತ್ತಾರೆ. ಆದರೆ ಇಲ್ಲಿ ಕೂಡ ಭಯಪಡುವ ಅಗತ್ಯವಿಲ್ಲ. ಕಾಗೆಗಳು ಸಹ ಪ್ರಕೃತಿಯ ಒಂದು ಭಾಗ. ಅವು ಗೂಡು ಕಟ್ಟುವುದು ಅವುಗಳಿಗೆ ಸುರಕ್ಷಿತ ಸ್ಥಳ ಸಿಕ್ಕಿರುವುದರಿಂದ. ಆದ್ದರಿಂದ ಕಾಗೆ ಗೂಡು ಕಟ್ಟಿದೆ ಎಂದು ಕುಟುಂಬದಲ್ಲಿ ಅನಾಹುತ ಸಂಭವಿಸುತ್ತದೆ ಎಂದು ಭಾವಿಸುವುದು ಸರಿಯಲ್ಲ. ಗೂಡು ಮನೆಯೊಳಗೆ ತೊಂದರೆ ಉಂಟುಮಾಡುತ್ತಿದ್ದರೆ ಪಕ್ಷಿಗಳು ಮತ್ತು ಮರಿಗಳಿಗೆ ಹಾನಿಯಾಗದ ರೀತಿಯಲ್ಲಿ ಅವು ಗೂಡು ತೊರೆದ ನಂತರ ಸ್ಥಳವನ್ನು ಸ್ವಚ್ಛಗೊಳಿಸುವುದು ಉತ್ತಮ. 6. ಹದ್ದು ಅಥವಾ ಬೇಟೆ ಸ್ವಭಾವದ ಪಕ್ಷಿಗಳು ಗೂಡು ಕಟ್ಟಿದರೆ. ಕೆಲವು ಜನಪದ ನಂಬಿಕೆಗಳ ಪ್ರಕಾರ ಹದ್ದು ಅಥವಾ ಬೇಟೆ ಸ್ವಭಾವದ ಪಕ್ಷಿಗಳು ಮನೆಯೊಳಗೆ ಗೂಡು ಕಟ್ಟುವುದನ್ನು ಅಷ್ಟು ಶುಭವೆಂದು ಪರಿಗಣಿಸುವುದಿಲ್ಲ. ಇಂತಹ ನಂಬಿಕೆಗಳ ಹಿಂದೆ ಆ ಪಕ್ಷಿಗಳ ಸ್ವಭಾವವೇ ಕಾರಣವಾಗಿರಬಹುದು. ಅವು ಬೇಟೆಯಾಡುವ ಪಕ್ಷಿಗಳಾಗಿರುವುದರಿಂದ ಹಿರಿಯರು ಅವುಗಳ ಆಗಮನವನ್ನು ಎಚ್ಚರಿಕೆಯ ಸಂಕೇತವಾಗಿ ನೋಡುತ್ತಿದ್ದರು. ಆದರೆ ಇದನ್ನು ಕೇಳಿ ಭಯಪಡುವ ಅಗತ್ಯವಿಲ್ಲ. ಯಾವುದೇ ಪಕ್ಷಿ ಗೂಡು ಕಟ್ಟಿದರೂ ಮೊದಲು ಮಾನವೀಯತೆ ಮತ್ತು ಪಕ್ಷಿಗಳ ಸುರಕ್ಷತೆ ಮುಖ್ಯ. 7. ಪಕ್ಷಿಯ ಗೂಡನ್ನು ತಕ್ಷಣ ತೆಗೆದುಹಾಕಬೇಕೇ? ಇದು ಬಹಳ ಮುಖ್ಯವಾದ ವಿಚಾರ.
ಪಕ್ಷಿಯ ಗೂಡು ಕಂಡ ತಕ್ಷಣ ಅದನ್ನು ಕಿತ್ತುಹಾಕುವುದು ಸರಿಯಲ್ಲ, ವಿಶೇಷವಾಗಿ ಮೊಟ್ಟೆ ಅಥವಾ ಮರಿಗಳಿದ್ದರೆ ಅವುಗಳಿಗೆ ಅಪಾಯವಾಗಬಹುದು. ಗೂಡು ಮನೆಯೊಳಗೆ ತೊಂದರೆ ಉಂಟುಮಾಡುತ್ತಿದ್ದರೆ ಪಕ್ಷಿಗಳು ಅದನ್ನು ಬಳಸುವುದನ್ನು ನಿಲ್ಲಿಸಿದ ನಂತರ ಮಾತ್ರ ಸುರಕ್ಷಿತವಾಗಿ ಸ್ವಚ್ಛಗೊಳಿಸುವುದು ಉತ್ತಮ. ನಂಬಿಕೆಗಳಿಗಿಂತ ಪ್ರಕೃತಿಯನ್ನು ಗೌರವಿಸುವುದು ಮುಖ್ಯ. ಕೊನೆಯ ಮಾತು. ಹಾಗಾದರೆ ಸ್ನೇಹಿತರೆ, ಮನೆಯಲ್ಲಿ ಪಕ್ಷಿಗಳು ಗೂಡು ಕಟ್ಟುವುದು ಶುಭವೋ ಅಶುಭವೋ ಎಂಬುದಕ್ಕೆ ನಮ್ಮ ಸಮಾಜದಲ್ಲಿ ಹಲವು ರೀತಿಯ ನಂಬಿಕೆಗಳಿವೆ. ಗುಬ್ಬಚ್ಚಿ ಗೂಡು ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ ಎಂದು ಕೆಲವರು ನಂಬುತ್ತಾರೆ. ಕಾಗೆ ಅಥವಾ ಬೇಟೆ ಸ್ವಭಾವದ ಪಕ್ಷಿಗಳ ಗೂಡು ಎಚ್ಚರಿಕೆಯ ಸಂಕೇತ ಎಂದು ಕೆಲವು ಜನಪದ ನಂಬಿಕೆಗಳಿವೆ. ಆದರೆ ಇವೆಲ್ಲವೂ ನಂಬಿಕೆಗಳೇ ಹೊರತು ಖಚಿತವಾದ ಭವಿಷ್ಯವಾಣಿ ಅಲ್ಲ. ಪಕ್ಷಿಗಳು ನಮ್ಮ ಪರಿಸರದ ಪ್ರಮುಖ ಭಾಗ. ಅವುಗಳಿಗೆ ಸಾಧ್ಯವಾದಷ್ಟು ಸುರಕ್ಷಿತ ಸ್ಥಳ ನೀಡೋಣ. ಗೂಡಿನಲ್ಲಿ ಮರಿಗಳಿದ್ದರೆ ಅವುಗಳಿಗೆ ತೊಂದರೆ ಕೊಡದೆ ಅವು ಬೆಳೆದು ಹಾರಿಹೋಗುವವರೆಗೆ ಕಾಯೋಣ. ನಿಮ್ಮ ಮನೆಯಲ್ಲಿ ಯಾವ ಪಕ್ಷಿ ಗೂಡು ಕಟ್ಟಿದೆ? ಗುಬ್ಬಚ್ಚಿಯೇ, ಕಾಗೆಯೇ, ಅಥವಾ ಬೇರೆ ಯಾವುದಾದರೂ ಪಕ್ಷಿಯೇ? ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ವಾಸ್ತು, ಜ್ಯೋತಿಷ್ಯ, ಧಾರ್ಮಿಕ ನಂಬಿಕೆಗಳು ಮತ್ತು ದಿನ ಭವಿಷ್ಯದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.